ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಸೆಕೆಂಡ್ ಪ್ರೋಮೋ, ಒಂದು ಮಂಗಳವಾರದ ಎಪಿಸೋಡ್ನ ಸೆಕೆಂಡ್ ಪ್ರೋಮೋ. ನಿಮ್ಮೆಲ್ರಿಗೂ ಗೊತ್ತಿತ್ತು, ಧ್ರುವ ಈಗ ನಡೀತಾ ಇರೋದು ಒಂದು ಟಾಸ್ಕು, ಫಿನಾಲೆ ಟಾಸ್ಕ್ ಆಗಿರುತ್ತೆ. ಅಂದರೆ ಟಾಪ್ 6 ಆಗುವಂತಹ ಕಂಟೆಸ್ಟೆಂಟ್ಗಳಿಗೆ ಕೊಡುವಂತಹ ಒಂದು ಟಾಸ್ಕು. ಸೊ ಈ ಒಂದು ಟಾಸ್ಕಲ್ಲಿ 2 ಗುಂಪಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ 2 ಗುಂಪು ಆಯ್ಕೆನ ಬಿಟ್ಟಿದ್ದಾರೆ. 3 ಜನದ್ದು 2 ಗುಂಪು ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬಟ್ ರಾಶಿಕಾ ರಘು ಅಣ್ಣನ ಜೊತೆನೆ ನಾನು ಟಾಸ್ಕ್ ಆಡಬೇಕು ಅಂತ ಇದ್ದಾರೆ. ಸೊ ರಘು ಅಣ್ಣನ ಜೊತೆ ಟಾಸ್ಕ್ ಆಡಬೇಕು ಅಂತ ಇರುವಂತಹ ರಾಶಿಕಾ ಜೊತೆ ಈಗ ರಘು ಅಣ್ಣನ ಜೊತೆ ನಾನು ಕೂಡ ಟಾಸ್ಕ್ ಆಡಬೇಕು ಅಂತ ಹೇಳ್ಬಿಟ್ಟು ರಕ್ಷಿತಾ ಅಲ್ಲಿ ಇದ್ದಾರೆ. ಸೊ ರಕ್ಷಿತನ ಜೊತೆ ರಾಶಿಕಾ ಆಡೋಕ್ಕೆ ರೆಡಿ ಇಲ್ಲ. ಸೊ ರಕ್ಷಿತನ ಬಗ್ಗೆ ಕೆಲವೊಂದು ವರ್ಡ್ಸ್ನ ಹೇಳ್ತಾರೆ, ಮತ್ತೆ ಕೆಲವೊಂದು ಮಾತುಗಳನ್ನ ಹಾಡ್ತಾರೆ. ಸೊ ಅದೆಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಮಾತನಾಡೋಣ. ಮತ್ತೆ ಹಾಗೆ ಗಿಲ್ಲಿ ಬಗ್ಗೆನೂ ಕೂಡ ರಾಶಿಕಾ ಅವರು ಮಾತಾಡ್ತಾರೆ. ಯಾಕೆ ಇಷ್ಟೊಂದು ಫಿನಾಲೆ ಅಂತ ಬಂದ್ಬಿಟ್ಟು ಈ ರೀತಿ ಎಲ್ಲ ಮಾತಾಡಿ ಸುಮ್ಮನೆ ಕೆಟ್ಟದಾಗಿ ಕಮೆಂಟ್ಸ್ ಬರೋ ಥರ ಮಾಡ್ಕೋತಾ ಇದ್ರು ಅಂತೂ ನನಗಂತೂ ಗೊತ್ತಿಲ್ಲ. ಈ ರಾಶಿಕಾ ನಿನ್ನೆ ಎಪಿಸೋಡಲ್ಲೂ ಕೂಡ ಇದೇ ರೀತಿ ಆಡಿದ್ರು. ಸೊ ನಿನ್ನೆಯಿಂದ ಫುಲ್ ಪ್ಯಾನಿಕ್ ಆಗಿರೋದು ಬಂದ್ಬಿಟ್ಟು ರಾಶಿಕಾ. ಬಟ್ ಬೇರೆಯವ್ರಿಗೆ ಹೇಳ್ತಾರೆ ಪ್ಯಾನಿಕ್ ಆಗಿದ್ದೀರಾ ಅಂತೇಳ್ಬಿಟ್ಟು. ಅವರಿಗೆ ತಲೆಯಲ್ಲಿ ಕೂತ್ಬಿಟ್ಟಿದೆ, ನಾನು ಟಾಪ್ 5 ಇರಬೇಕು ಅಥವಾ ಟಾಪ್ 6 ಇರಬೇಕು ನಾನು ಕೂಡ ಅನ್ನೋದೊಂದು ಅವ್ರಿಗೆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ನಮ್ಮ ರಾಶಿಕಾ ಅವ್ರಿಗೆ. ಸೊ ಅದಕ್ಕೋಸ್ಕರ ಈ ರೀತಿ ತುಂಬಾನೇ ಕಮೆಂಟ್ ಬೇರೆ ಮಾತುಗಳು ಬರ್ತಾ ಇದೆ. ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತಾ ಇಲ್ಲ ಅವರು. ಏನು ಬಾಯಿಗೆ ಬರುತ್ತೆ ಅದನ್ನೇ ಮಾತಾಡ್ತಾವ್ರೆ. ಒಟ್ಟಿನಲ್ಲಿ ಅವ್ರಿಗೆ ಗೆಲ್ಲಬೇಕು. ಸೊ ರಕ್ಷಿತನ್ಗೆ ಟಾರ್ಗೆಟ್ ಮಾಡ್ತಾರೆ, ಹಾಗೆ ಗಿಲ್ಲಿನೂ ಟಾರ್ಗೆಟ್ ಮಾಡ್ತಾರೆ. ಗಿಲ್ಲಿ ಜೊತೆ ಚೆನ್ನಾಗೇ ಇರ್ತಾರೆ. ಸೊ ಗಿಲ್ಲಿಗೂ ಕೆಲವೊಂದು ಮಾತಾಡಿದ್ದಾರೆ, ಮತ್ತೆ ರಕ್ಷಿತಗೂ ಕೂಡ ಮಾತಾಡ್ತಾ ಇದ್ದಾರೆ. ಫುಲ್ ಆ್ಯಕ್ಚುಲಿ ಅವರಿಗೆ ಟೆನ್ಷನ್ ಜಾಸ್ತಿ ಆಗಿದೆ ಅಂತ ನನಗನ್ಸುತ್ತೆ ರಾಶಿಕಂಗೆ. ಸೊ ನಿಮಗೇನು ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಪ್ರೋಮೋ ನೋಡಿದ್ರಿ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೆಕೆಂಡ್ ಪ್ರೋಮೋ ಏನಿತ್ತು. ಸೊ ಅದ್ರ ಬಗ್ಗೆ ಏನು 3 ಜನದ್ದು ಒಂದು ತಂಡ ಆಲ್ರೆಡಿ ರಚನೆ ಆಗಿದೆ. ಸೊ 3 ಜನದ ತಂಡ ಯಾರಪ್ಪ ಅಂದ್ರೆ ಅಶ್ವಿನಿ ಗೌಡ, ಹಾಗೆ ಧ್ರುವಂತು ಮತ್ತೆ ಕಾವ್ಯ. ಈ 3 ಜನದ್ದು ಒಂದು ತಂಡ ಆದ್ರೆ ಇನ್ನೊಂದು ತಂಡ ಬಂದ್ಬಿಟ್ಟು ರಾಶಿಕಾ ಮತ್ತೆ ರಕ್ಷಿತಾ ಹಾಗೆ ನಮ್ಮ ರಘುವಣ್ಣ. ಸೊ ಈ 3 ಜನದ್ದು ಒಂದು ತಂಡ ಇದೆ. ಸೊ ರಾಶಿಕಂಗೆ ರಕ್ಷಿತಾ ಜೊತೆ ಟಾಸ್ಕ್ ಆಡೋಕ್ಕೆ ಸರಿ ಹೋಗೋದಿಲ್ಲ. ರಕ್ಷಿತಾ ಹೇಳಿದ ಮಾತೆ ಕೇಳೋದಿಲ್ಲ, ಆ ರೀತಿ ಆಡ್ತಾರೆ. ಮತ್ತೆ ಅವರಿಗೆ ಟಾಸ್ಕ್ ಅಂದಾಗ ಪ್ಯಾನಿಕ್ ಆಗ್ತಾರಂತೆ ರಕ್ಷಿತಾ. ನನಗೆಲ್ಲೂ ಕೂಡ ರಕ್ಷಿತಾ ಆ ರೀತಿ ಪ್ಯಾನಿಕ್ ಆಗಿ ಇದಾಗಿರೋದನ್ನ ನೋಡಿಲ್ಲ. ಎವ್ರಿ ಟೈಮ್ ಎನರ್ಜಿಟಿಕ್ ಆಗಿ ಅಷ್ಟು ಧೈರ್ಯದಿಂದ ಆಡ್ತಾಳೆ. ಎಲ್ಲ ಟಾಸ್ಕ್ನು ಕೂಡ ಟಾಸ್ಕ್ ಅಂತ ಬಂದಾಗ ನಿಜವಾಗ್ಲೂ ಎಲ್ಲೂ ಪ್ಯಾನಿಕ್ ಆಗಿರೋದು ನೋಡಿಲ್ಲ. ಅಷ್ಟು ಎಫರ್ಟ್ ಆಗ್ತಾಳೆ, ಎನರ್ಜಿಯಿಂದ ನಾನು ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ಸು ಇರುತ್ತೆ. ಮತ್ತೆ ಯಾರ ಮಾತನ್ನು ಕೇಳಲ್ಲ. ಅವಳು ಏನ್ ಸರಿ ಅನ್ಸುತ್ತೆ ಅದನ್ನ ಮಾಡಿದ್ರದ್ದು ಉಂಟು, ಆಯ್ತಾ. ಅವ್ರು ಹೇಳ್ತಾರೆ ಯಾರ ಮಾತನ್ನು ಕೇಳಲ್ಲ, ಅದೊಂದು ಬೇಕಾದ್ರೆ ಒಪ್ಕೋಬಹುದು. ಯಾರ ಮಾತು ಕೇಳಲ್ಲ. ರಕ್ಷಿತಂಗೆ ಏನ್ ಸರಿ ಅನ್ಸುತ್ತೆ ಅದು ಮಾಡಕ್ ಪ್ರಯತ್ನ ಪಡ್ತಾಳೆ ಮಾತ್ರ. ಮತ್ತೆ ಎಲ್ಲೂ ಕೂಡ ಪ್ಯಾನಿಕ್ ಆಗಲ್ಲ, ಎಲ್ಲೂ ಕೂಡ ಎದ್ರೋ ಅಂತಹ ಹುಡುಗಿನೇ ಅಲ್ಲ. ಅಷ್ಟು ಏನು ಸ್ಟಾರ್ಟಿಂಗ್ ಏನು ಎನರ್ಜಿ ಇರುತ್ತೆ ಕೊನೆವರೆಗೂ ಅದೇ ರೀತಿ ಎನರ್ಜಿಟಿಕ್ ಆಗಿ ಆಟ ಆಡುವಂಥ ಹುಡುಗಿ ಬಂದ್ಬಿಟ್ಟು ನಮ್ಮ ರಕ್ಷಿತಾ. ಸೊ ಅಂಥವಳಿಗೆ ಈ ರೀತಿ ಕಮೆಂಟ್ ಪಾಸ್ ಮಾಡ್ತಾ ಇದ್ದಾರೆ, ಅಂದರೆ ಮಾತಾಡ್ತಾ ಇದ್ದಾರೆ ನಮ್ಮ ರಾಶಿಕಾ ಅಂತಲೇ ಹೇಳ್ಬೋದು. ಇದು ತಪ್ಪು. ರಾಶಿಕಾ ಅರ್ಥ ಮಾಡ್ಕೊಂಡಿರೋಂಥ ರೀತಿನೇ ತಪ್ಪು ಅಂತ ನನಗೆ ಅನಿಸುತ್ತೆ. ನನ್ನ ಪ್ರಕಾರ ರಾಶಿಕಂಗೆ ಜೋಡಿಯಾಗಿ ಕಾವ್ಯ ಬರಬೇಕು ಅನ್ನೋದು ಅವಳ ಅಭಿಪ್ರಾಯ. ರಾಶಿಕಾ ಕೆಳಗಿಟ್ಟು ಮಾತಾಡ್ತಾ ಇದ್ದಾರೆ ರಕ್ಷಿತಾ ಅಂತ ಹೇಳ್ತಾರೆ. ರಕ್ಷಿತಾ ಯಾವತ್ತೂ ಕೂಡ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋ ಅಂಥದ್ದು ಇಲ್ವಲ್ಲ. ಸೊ ರಕ್ಷಿತಾ ಪರ ಮಾತಾಡಿದ್ದಕ್ಕೆ ನಮ್ಮ ಗಿಲ್ಲಿಗೂ ಕೂಡ ಮಾತಾಡ್ತಾರೆ. ಏನಪ್ಪಾ ಅಂತಂದ್ರೆ ನಿನ್ನ ವ್ಯಕ್ತಿತ್ವ ತೋರಿಸ್ತಾ ಇದೆ, ನಿನ್ನ ಪರ್ಸ್ನಾಲಿಟಿಯಿಂದನೇ ನೀನು ಈ ರೀತಿ ಆಗಿರೋದು, ನಿನ್ನ ವ್ಯಕ್ತಿತ್ವದಿಂದನೇ ನೀನು ಇವತ್ತು ಸೋತು ಬಂದು ಕೂತಿದ್ಯಾ ಅಂತ ಹೇಳಿ. ಈ ರೀತಿ ಬಂದು ಕೂರಕ್ಕೆ ಕಾರಣನೇ ನಿನ್ನ ವ್ಯಕ್ತಿತ್ವ, ಅಂದ್ರೆ ನಿನ್ನ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಂಗೆ ಅಂತ ಹೇಳ್ತಾರೆ. ವ್ಯಕ್ತಿತ್ವ ಕೆಟ್ಟದಾಗಿದೆ ಅಂತ ಗಿಲ್ಲಿ ಅದು ನೋಡಿ. ವ್ಯಕ್ತಿತ್ವ ಕೆಟ್ಟದಾಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾತಾಡ್ತಾರೆ ನಮ್ಮ ರಾಶಿಕಾ. ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ಗಿಲ್ಲಿಯಷ್ಟು ವ್ಯಕ್ತಿತ್ವನ ಇವ್ರು ಇಟ್ಕೊಂಡಿದ್ದಾರೆ ಅನ್ನೋದು ಫಸ್ಟ್ ಯೋಚನೆ ಮಾಡಬೇಕು. ಇಡೀ ಮನೆಯಲ್ಲಿ ವ್ಯಕ್ತಿತ್ವದಾಟ ಅಂತ ಅಂತಾರಲ್ಲ, ಎಲ್ಲರೂ ಕೂಡ ವ್ಯಕ್ತಿತ್ವದಾಟನೇ ಆಟ ಆಡಿದಾರ ಈ ಸೀಸನ್ ಅಲ್ಲಿ. ನನ್ನ ಪ್ರಕಾರ ಹೇಳಿ, ವ್ಯಕ್ತಿತ್ವ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಾಯ್ತಲ್ಲ. ಎಲ್ಲರೂ ಕೂಡ ತಪ್ಪು ಮಾಡಿದ್ದಾರೆ, ಇಂಥವ್ರು ತಪ್ಪು ಮಾಡಿಲ್ಲ ಅಂತೆಲ್ಲ, ಪ್ರತಿಯೊಬ್ರು ತಪ್ಪು ಮಾಡಿದ್ದಾರೆ ಅಂತ. ಅವ್ರದೇ ಆದಂತಹ ವ್ಯಕ್ತಿತ್ವ ಅಂತಾರಲ್ಲ, ಎಲ್ಲರೂ ಕೂಡ ತಪ್ಪು ಮಾಡಿದ್ದಾರೆ. ಗಿಲ್ಲಿ ಕೆಲವೊಂದು ಮಾತಾಡಿರೋದು ಏನಪ್ಪಾ ಅಂತಂದ್ರೆ ಕಾಮಿಡಿಯಾಗಿ ಅವನು ಎಲ್ಲಾನು ಮಾತಾಡಿದಾನೆ ಅಂದ್ಬಿಟ್ರೆ ಒಬ್ರಿಗೆ ಟ್ರಿಗರ್ ಮಾಡ್ಬೇಕು, ಒಬ್ರಿಗೆ ನೋವು ಮಾಡ್ಬೇಕು ಅಂತಾನೆ ಏನು ಮಾತಾಡಿಲ್ಲ, ಆಯ್ತಾ. ಇಂಟೆನ್ಷನಲಿ ಯಾರಿಗೂ ಕೂಡ ಹರ್ಟ್ ಮಾಡ್ಬೇಕು ಅಂತ ಇಲ್ಲಿ ಮಾಡೋದಿಲ್ಲ. ಅವನು ಬೇಕು ಅಂತ ಹೋಗಿ ಹರ್ಟ್ ಮಾಡೋದಾಗ್ಲಿ, ಫ್ಲರ್ಟ್ ಮಾಡೋದಾಗ್ಲಿ ಆ ರೀತಿ ಎಲ್ಲೂ ಕೂಡ ಗಿಲ್ಲಿ ಮಾಡಿಲ್ಲ. ಸೊ ಅವನ ವ್ಯಕ್ತಿತ್ವ ಸೂಪರ್ವಾಗೇ ಇದೆ. ಸೊ ಅವ್ನು ಸೋತಿದ್ದಾನೆ ಅಂತ ರಾಶಿಕಾ ನಿನಗೆ ಯಾರು ಹೇಳಿದ್ದು?
ಓನ್ಲಿ ಟಾಸ್ಕಲ್ಲಿ ಸೋತಿರ್ಬೋದು. ಅವನು ಇಡೀ ಬಿಗ್ ಬಾಸ್ನ ಸೋತಿದ್ದಾನೆ, ಬಿಗ್ ಬಾಸ್ ವಿನ್ನರ್ ಅಲ್ಲ ಅಥವಾ ವಿನ್ನರ್ ಆಗೋಕ್ಕೆ ಯೋಗ್ಯತೆ ಇಲ್ಲ ಅಂತ ನೀನು ಹೇಳೋಂಗೆ ಇಲ್ಲ. ನಿಮ್ಗೆ ಹೊರಗಡೆ ಬಂದರೆ ಗೊತ್ತಾಗುತ್ತೆ ರಾಶಿಕಾ ಅವರೇ ಅವ್ರ ಫ್ಯಾನ್ಸ್ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾನು ದಿನೇ ನೋಡ್ತಾ ಇದ್ದೀನಿ. ನಮ್ಮ ಗಿಲ್ಲಿಯ ಇನ್ಸ್ಟಾಗ್ರಾಮ್ ಪೇಜ್ನ ನೋಡಿದ್ರೆ ನನಗೆ ಶಾಕ್ ಆಗ್ತಾ ಇದೆ. ದಿನಕ್ಕೆ ನಿಜವಾಗ್ಲೂ ಹೇರ್ತಾ ಹೋಗ್ತಿದ್ದಾರೆ ಫ್ಯಾನ್ ಫಾಲೋವರ್ಸು. ಅಷ್ಟು ಜನ ಫಾಲೋವರ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ. ಇನ್ನು 7 ಲ್ಯಾಕ್ ಏನೋ ಇದ್ದಾರೆ. ಮೋಸ್ಟ್ಲಿ 10 ಲ್ಯಾಕು ಅವ್ನು ಹೊರಗಡೆ ಬಿಗ್ ಬಾಸ್ ಮುಗಿಯೋಷ್ಟರಲ್ಲಿ 10 ಲ್ಯಾಕ್ ಫಾಲೋವರ್ಸ್ ಆಗಿರ್ತಾರೆ ಪಕ್ಕ ಅಂತ ಹೇಳ್ತೀನಿ. ಅವನ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ. ಅಷ್ಟು ಜನ ಗಿಲ್ಲಿ ಗೆಲ್ಲಬೇಕು ಅಂತೇಳಿ ಸುಮಾರು ಜನ ಹಂಬಲಿಸ್ತಾ ಇರೋದುಂಟು. ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಅಂತ ಹೇಳ್ಬೋದು. ಹೊರದೇಶದಿಂದನೂ ಕೂಡ ನಮ್ಮ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಕಾಮಿಡಿ ಆಗಿರ್ಬೋದು, ಬಿಗ್ ಬಾಸ್ ಮನೇಲಿ ಅವ್ನು ಇರೋಂಥ ರೀತಿಗಿರ್ಬೋದು, ಸಿಂಪಲ್ ಆ್ಯಂಡ್ ಕಾಮಿಡಿ ಜೊತೆಗೆ ಎಂಟರ್ಟೈನ್ಮೆಂಟ್ ಕೊಡೋದೇ ಮುಖ್ಯ. ಟಾಸ್ಕ್ ಅಂತ ಬಂದಾಗ ಅವನ ಎಫರ್ಟ್ ಅವನು ಹಾಕಿದ್ದಾನೆ. ಟಾಸ್ಕಲ್ಲೇ ಗೆದ್ದರೆ ಮಾತ್ರ ಬಿಗ್ ಬಾಸ್ ವಿನ್ ಆಗಿರೋರು ಯಾರು ಇದ್ದಾರಾ? ಟಾಸ್ಕ್ ಗೆದ್ದವ್ರು ಮಾತ್ರ ಬಿಗ್ ಬಾಸ್ ವಿನ್ ಆಗಿದ್ದಾರಾ? ಟಾಸ್ಕ್ ಇದ್ರೆ ಮಾತ್ರ ಬಿಗ್ ಬಾಸ್ ವಿನ್ನರ್ ಅಂತ ಯಾರು ಹೇಳಿದ್ದು? ಎಲ್ಲದರಲ್ಲೂ ಇರಲೇಬೇಕು ಆಯ್ತಾ? ನಿಮ್ಗಂತೀರ ಟಾಸ್ಕ್ನ ಸೋತು ಬಂದ ತಕ್ಷಣ ಅವ್ನು ಟಾಪ್ 6 ಹೊರಗಡೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಆಲ್ರೆಡಿ ತೀರ್ಮಾನ ಕೊಟ್ಟೇ ಬಿಟ್ರಾ? ಟಾಪ್ 6 ಯಾರು ಅಂತ ಲಾಸ್ಟಿಗೆ ಅವರು ಅನೌನ್ಸ್ ಮಾಡ್ತಾರೆ. ನಮ್ಮ ಬಿಗ್ ಬಾಸ್ ಏನು ಗಿಮಿಕ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಬಟ್ ನಮ್ಮ ಏನು ಟಾಪ್ 6 ಆಡೋಕ್ಕೆ ಏನು ಟಾಪ್ 6ಗೆ ಬರೋಕ್ಕೆ ಒಂದು ಟಾಸ್ಕ್ ಏನು ಕೊಟ್ಟಿದ್ರೆ ಟಾಸ್ಕಲ್ಲಿ ಸೋತಿರ್ಬೋದು. ಬಟ್ ಇನ್ನೂ ನಿರ್ಧಾರ ಆಗಿಲ್ಲ ರಾಶಿಕಾ ಅವರೇ. ಟಾಪ್ 6 ಅನೌನ್ಸ್ಮೆಂಟ್ ಆದಮೇಲೆ ಏನಿದ್ರು ಕೂಡ ಟಾಪ್ 6 ಯಾರ್ಯಾರು ಅಂತ ಗೊತ್ತಾಗುತ್ತೆ. ಸೊ ಬಿಗ್ ಬಾಸ್ ಇಲ್ಲಿ ಟ್ವಿಸ್ಟ್ ಕೊಟ್ಟೆ ಕೊಡ್ತಾರೆ. ಸೊ ಗಿಲ್ಲಿ ಒಂದು ಟಾಪ್ 6 ಪಕ್ಕ 100% ಇರ್ತಾರೆ. ಅದಕ್ಕೊಂದು ಡೌಟೇ ಬೇಡ. ಅದ್ರ ಜೊತೆಗೆ ನಮ್ಮ ರಕ್ಷಿತನ ಬಗ್ಗೆ ನೀವು ಕೆಲವೊಂದು ಮಾತುಗಳನ್ನ ಆಡ್ತಿದ್ದೀರಾ. ಸೊ ರಾಶಿಕಾ ಅವರೇ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ರಕ್ಷಿತನ ಫಸ್ಟ್ ಅರ್ಥನೇ ಮಾಡ್ಕೊಂಡಿಲ್ಲ. ಯಾವ ರೀತಿಲೂ ರಕ್ಷಿತಾ ಕೆಳಗೆ ಇಟ್ಟು ಯಾರೂ ಕೂಡ ಮಾತಾಡಿಲ್ಲ. ಮತ್ತೆ ರಕ್ಷಿತಾ ಅವರು ಗೇಮ್ ಅಂತ ಬಂದಾಗ್ಲಿ ಇಡೀ ಮನೇಲಿ ಎನರ್ಜೆಟಿಕ್ ಆಗಿ ಗರ್ಲ್ ಯಾವ್ದವ್ರು ಇದ್ರೆ ಅದು ರಕ್ಷಿತಾ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಇಂದ ಎಂಡಿವರೆಗೂ ಅದೇ ಎನರ್ಜಿನ ಮೇಂಟೈನ್ ಮಾಡ್ಕೊಂಡು ಬಂದಿರೋದಂದ್ರೆ ನಮ್ಮ ರಕ್ಷಿತಾ ಆಯ್ತಾ. ಸೊ ಇನ್ನೊಂದು ಮಾತು ಹೇಳ್ತೀರಾ, ರಕ್ಷಿತಂಗೆ ಗೇಮೇ ಅರ್ಥ ಆಗೋದಿಲ್ಲ ಅಂತ ಮಾತಾಡ್ತೀರಾ. ಸೊ ನಿಮಗೆ ಎಷ್ಟು ಮಟ್ಟಿಗೆ ಗೇಮ್ ಅರ್ಥ ಆಗಿ ನೀವು ಎಷ್ಟು ಗೇಮ್ಗಳನ್ನ ಗೆದ್ದಿದ್ದೀರಾ ಅಂತ ನನಗೆ ಉದಾಹರಣೆ ಕೊಡಿ ಆಯ್ತಾ. ರಕ್ಷಿತನಷ್ಟು ಎಫರ್ಟ್ ಹಾಕಿದ್ದೀರಾ ಅಥವಾ ಗೇಮ್ನ ಅರ್ಥ ಮಾಡ್ಕೊಂಡಿದ್ದೀರಾ? ನೀವು ಎಷ್ಟು ಮಟ್ಟಿಗೆ ರಕ್ಷಿತಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಒಂದು ಫಸ್ಟು ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಆಯ್ತಾ. ಅದಾದ್ಮೇಲೆ ಮಾತಾಡಿ. ರಕ್ಷಿತನ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಕೂಡ ಇಲ್ಲ. ಸುಮ್ಮನೆ ಗೇಮ್ ಅರ್ಥ ಆಗಲ್ಲ ಅಂತ ಹೇಳ್ತಿದ್ರಲ್ಲ, ಅಷ್ಟು ಎನರ್ಜೆಟಿಕ್ ಆಗ ಹುಡುಗಿ ಚೆನ್ನಾಗಿ ಆಡುತ್ತೆ ಗೇಮ್ನ. ನೋಡಿದ್ರೆ ಅವಳು ಆಡೋದೇ ಇಲ್ಲ, ಅವಳಿಗೆ ಪ್ಲಾನೇ ಅರ್ಥನೇ ಆಗೋದಿಲ್ಲ, ನಾವು ಹೇಳೋದನ್ನೇ ಅರ್ಥ ಮಾಡ್ಕೊಳಲ್ಲ, ಗೇಮೇ ಫಸ್ಟ್ ಆಫ್ ಆಲ್ ಅರ್ಥ ಆಗೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರ. ಸೊ ನಿಜವಾಗ್ಲೂ ಪ್ಯಾನಿಕ್ ಆಗಿರೋದು ಬಂದ್ಬಿಟ್ಟು ನೀವು ನಾನು ಫೈನಲ್ ಆಗಲೇಬೇಕು, ಟಾಪ್ 6 ಇರಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಫುಲ್ಲು ಮಾತುಗಳನ್ನ ಬರ್ತಾ ಇದೆ. ಒಬ್ಬೊಬ್ರ ಮೇಲೆ ಮಾತಾಡ್ತಾ ಇದ್ದೀರಾ, ಜಗಳ ಹುಟ್ಟಿಸ್ಕೊತಾ ಇದ್ರೆ. ನೀ 2 ವಾರ ಇದೆ, ಯಾಕೆ ಜಗಳ ಹುಟ್ಟಿಸ್ಕೊಂಡು ನೆಗೆಟಿವ್ ಮಾಡ್ಕೊತೀರಾ? ಅವರ ಫ್ಯಾನ್ಸ್ ಫಾಲೋವರ್ಸು ಸಾಕಷ್ಟಿದೆ. ರಕ್ಷಿತಾ ಮತ್ತೆ ಗಿಲ್ಲಿನ ನೀವು ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಅವರು ಟಾಪ್ 6 ಪಕ್ಕ 100% ಇದ್ದೇ ಇರ್ತಾರೆ. ಇವರಿಬ್ರು ಕೂಡ ಯಾರೇ ಏನೇ ಮಾಡಿದ್ರು ತಪ್ಸಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ. ಅಷ್ಟು ಅವರ ಒಂದು ಫ್ಯಾನ್ಸ್ಗಳು ಕಾಯ್ತಾ ಇದ್ದಾರೆ ಟಾಪ್ 6 ನೋಡೋಕೆ. ಸೊ ಅವ್ರು ವೋಟ್ ಮಾಡೇ ಮಾಡ್ತಾರೆ. ನಮ್ಮ ಗಿಲ್ಲಿನಾಗ್ಲಿ ರಕ್ಷಿತನಾಗ್ಲಿ ಟಾಪ್ 6 ತಂದೆ ತರ್ತಾರೆ. ಹಾಗೆ ವಿನ್ನರ್ ಕೂಡ ಮಾಡೇ ಮಾಡ್ತಾರೆ. ಟಾಪ್ 1 ನಮ್ಮ ವಿನ್ನರ್ ಬಂದ್ಬಿಟ್ಟು ನಮ್ಮ ಗಿಲ್ಲಿ ಆಗ್ತಾರೆ, ರನ್ನರ್ ಅಪ್ ಬಂದ್ಬಿಟ್ಟು ನಮ್ಮ ರಕ್ಷಿತಾ ಆಗ್ತಾರೆ. ಇದು ಏನು ಹೇಳಿದೆ ಅಂತ ಕೇಳಿ. ಸೊ ಅಷ್ಟು ಜನ ಕಾಯ್ತಾ ಇದ್ದಾರೆ ನಮ್ಮ ರಕ್ಷಿತನ ವಿನ್ ಮಾಡೋಕ್ಕಾಗ್ಲಿ ಗಿಲ್ಲಿನ ವಿನ್ ಮಾಡೋಕ್ಕಾಗ್ಲಿ ಕಾಯ್ತಾ ಇರುವಾಗ ನೀವು ಮಾತಾಡೋದೆಲ್ಲ ಏನು ಲೆಕ್ಕಕ್ಕೆ ಬರಲ್ಲ. ಸೊ ಅವರು ಸೋತ್ ಕೂತಿದ್ದಾರೆ ಅನ್ನೋದನ್ನ ಮಾತನ್ನ ನೀವು ವಾಪಸ್ ತಗೊಳ್ಳಿ ರಾಶಿಕಾ ಅವರೇ. ಈಗ ಗೆದ್ದಿರೋದು ಸೋತಿರೋದು ಬರೀ ಟಾಸ್ಕ್ ಮಾತ್ರ, ಬಿಗ್ ಬಾಸ್ ಸೋತಿಲ್ಲ ಅನ್ನೋದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ರಾಶಿಕಾ ಅವರೇ. ಬಿಗ್ ಬಾಸ್ 12ನ ಟ್ರೋಫಿ ಎತ್ತೋದು ನಮ್ಮ ಗಿಲ್ಲಿ ಅಥವಾ ನಮ್ಮ ರಕ್ಷಿತಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಪ್ರೋಮೋ ಬಗ್ಗೆ ರಿವ್ಯೂ ನಂದು ಇದಾಗಿತ್ತು. ರಾಶಿಕಾ ಓವರ್ ಆಗಿ ಆಡ್ತಾ ಇದ್ದೀರಾ. ದಯವಿಟ್ಟು ಈ ಓವರ್ ಸ್ಮಾರ್ಟ್ನೆಸ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ನೀವು ಆಟ ಆಡಿದ್ರೆ ಬೆಟರು. ನಾನು ಲೈವ್ ವಿಡಿಯೋಸ್ನ ನೋಡಿದೆ. ಕಾವ್ಯ ನನ್ನ ಜೊತೆಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀರಾ, ಜೊತೆಗಿದ್ರೆ ನಾನು ಆ ಟಾಸ್ಕ್ನ ಗೆಲ್ಬೋದು ಅಂತ ಹೇಳ್ತೀರಾ. ರಕ್ಷಿತನೂ ಅಷ್ಟು ಎನರ್ಜೆಟಿಕ್ ಆಗಿ ಇಡೀ ಮನೇಲಿ ಆಟ ಆಡೋಂಥ ಹುಡುಗಿ ಯಾರೂ ಇಲ್ಲ. ಸೊ ಇನ್ಕ್ಲೂಡಿಂಗ್ ನೀವು ಕೂಡ ಅಷ್ಟು ಎನರ್ಜೆಟಿಕ್ ಇಲ್ಲ ಅಂತ ನಾನು ಹೇಳ್ತೀನಿ. ಅಷ್ಟು ಮಾತಲ್ಲೇ ಆಗಿರ್ಬೋದು, ಟಾಸ್ಕ್ ಅಂತ ಬಂದಾಗಲೇ ಆ ಹುಡುಗಿ ತುಂಬಾ ಎಫರ್ಟ್ ಹಾಕಿ ಆಡ್ತಾಳೆ. ಕಾಮಿಡಿ ಅಂತ ಬಂದಾಗಲೂ ಕೂಡ ಕಾಮಿಡಿ ಮಾಡ್ತಾಳೆ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಡ್ಯಾನ್ಸ್ ಮಾಡ್ತಾಳೆ. ಎಲ್ಲರಲ್ಲೂ ಕೂಡ ಇದ್ದಾಳೆ ನಮ್ಮ ರಕ್ಷಿತಾ. ಸೊ ರಕ್ಷಿತಾ ಯಾರಿಗೂ ಏನು ಕಮ್ಮಿ ಇಲ್ಲ. ನೀವು ರಾಶಿಕಾ ತುಂಬಾನೇ ಕೆಳಮಟ್ಟದಲ್ಲಿ ನೋಡೋ ಅಂತ ಅವಶ್ಯಕತೆ ಏನಿಲ್ಲ. ರಕ್ಷಿತನ ಟಾಪ್ 6 ಇದ್ದೇ ಇರ್ತಾರೆ ಅವರು. ಡೋಂಟ್ ವರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ರೆ, ಈ ಪ್ರೊಮೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಘು ಅಣ್ಣಂಗೆ ನೀವು ಎಷ್ಟು ಇಷ್ಟ, ರಘು ಅಣ್ಣ ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟೇ ರಕ್ಷಿತಂಗೂ ಕೂಡ ರಘು ಅಣ್ಣ ಅಂದ್ರೇನೆ ಇಷ್ಟ. ಸೊ ರಘು ಅಣ್ಣನ ಜೊತೆ ನೀವು ಆಡ್ಬೇಕು ಅಂತಿದ್ರೆ ಅವರು ಆಡ್ಬೇಕು ಅಂತಿದ್ರೆ ಒಂದು ಅವಕಾಶ ಕೊಡಿ. ಸುಮ್ಮನೆ ಏನೇನೋ ಕಾರಣ ತಗೊಂಬಂದು ಹೇಳ್ಬೇಡಿ ಆಯ್ತಾ.
ಆಯ್ತಾ ರಾಶಿಕಾ ಅವರೇ, ಸ್ವಲ್ಪ ಓವರ್ ಆ್ಯಕ್ಟಿಂಗ್ನ ಕಮ್ಮಿ ಮಾಡಿ ಅಂತ ಹೇಳ್ತಾ, ಬೈ ಬಾಯ್ ಗೈಸ್, ಲವ್ ಯು.